ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿರ್ಲಿ ಅಂತ ಅನ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಶುಮಿ ವ್ಲಾಗ್ಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಟಿದ್ದೀನಿ. ಬಸ್ ಹೋಗ್ತಾ ಇದೀವಿ ಅಂತ ನಾವಿಲ್ಲಿ ಒಬ್ಬಟ್ಟು ಮಾಡ್ತಾ ಇದೀವಿ. ಸೊ ಇಲ್ಲಿ ಕಡಲೆಬೇಳೆನ ಕುಕ್ ಮಾಡ್ಕೊಳ್ತಾ ಇದೀವಿ. ನೀರಲ್ಲಿ ಹಾಕಿ ತಪ್ಪಲೆಯಲ್ಲಿ ನೀಟಾಗಿ ಕುಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅದು ಕುಕ್ ಆದ್ಮೇಲೆ ಅದಕ್ಕೆ ತುರಿದಿರುವಂತಹ ತೆಂಗಿನಕಾಯಿನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಜಜ್ಕೊಂಡಿರುವಂತಹ ಬೆಲ್ಲನ ಆ್ಯಡ್ ಮಾಡ್ತಾ ಇದೀವಿ. ಅದಕ್ಕೇನೆ ಸ್ವಲ್ಪ ಒಣಶುಂಠಿ ಅಂತ ಬರುತ್ತೆ ಅಲ್ವಾ, ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದೀನಿ. ಅದನ್ನ ಹಾಗೆ ಹಾಕೊಳ್ಬಾರ್ದು, ಇದನ್ನ ನೀಟಾಗಿ ಪೌಡರ್ ಮಾಡ್ಕೊಂಡು ಹಾಕೊಳ್ಳೋಣ. ಅದೇನು ಗೊತ್ತಾಗಲ್ಲ ಒಣಶುಂಠಿ ಅಂತ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಮೈದಾನ ಕಲ್ಸಿಟ್ಕೊಂಡಿದ್ವಿ. ಸೊ ಅದಕ್ಕೆ ಒಂದು ಶೀಟ್ನ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ತಟ್ಕೊಳ್ಬೇಕಾಗತ್ತೆ. ತುಂಬಾ ತೆಳುಗೆ ತಟ್ಕೊಳ್ಳೋದು ಬೇಡ, ಬಿಕಾಸ್ ನಾವಿನ್ನ ಸ್ಟಫಿಂಗ್ ಹಾಕಿಲ್ವಲ್ಲ. ಹಾಗಾಗಿ ಇಲ್ಲಿ ನಮ್ಮ ಅಮ್ಮ ತಟ್ತಾ ಇದ್ದಾರೆ. ಇವಾಗ ಸ್ಟಫಿಂಗ್ನ ಬಾಲ್ ತರ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಇಟ್ಟು ಏನ್ ಮೈದಾ ಕಲ್ಸಿಟ್ಕೊಂಡಿದ್ವಲ್ಲ ಅದನ್ನ ಇದ್ರ ಸುತ್ತ ತಗೊಳ್ಬೇಕು. ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಹಾಕಿ ತಗೊಳ್ಬೇಡಿ, ಕ್ವಾಂಟಿಟಿ ನೀಟಾಗಿರಬೇಕು. ಅವಾಗಲೇ ಎಲ್ಲೂ ಕೂಡ ಕಿತ್ತು ಹೋಗೋದಿಲ್ಲ ಒಬ್ಬಟ್ಟು, ಒಳಗಡೆ ಸ್ಟಫಿಂಗ್ ಆಚೆ ಬರಲ್ಲ ಅಂತಷ್ಟೇ. ಇದನ್ನ ನೀಟಾಗಿ ಜೋರ್ ಪ್ರೆಸ್ ಮಾಡೋದು ಬೇಡ, ಲೈಟಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ಎಳ್ಕೊಂಡು ಬಂದರೆ ಒಬ್ಬಟ್ಟು ಚೆನ್ನಾಗಿ ರೆಡಿ ಆಗುತ್ತೆ. ತುಂಬ ಫೋರ್ಸ್ಫುಲಿ ಪ್ರೆಷರ್ಫುಲಿ ಮಾಡೋದಕ್ಕೆ ಹೋದರೆ ಕಿತ್ತು ಹೋಗುತ್ತೆ, ಚೆನ್ನಾಗಾಗೋದಿಲ್ಲ. ಸ್ಟಫಿಂಗ್ ಆಚೆ ಬರಬಾರ್ದು, ಆ ರೀತಿ ನಿಧಾನವಾಗಿ ತಟ್ಕೊಳ್ಬೇಕಾಗುತ್ತೆ. ಇವಾಗ ಹೊರಡೋದಕ್ಕೆ ಅಂತ ರೆಡಿ ಆಗಿದೆ. ಸೊ ಯಾಕೋ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನಿಸ್ತು. ಸೊ ಕ್ವಿಕ್ ಆಗಿ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಹೊರಡೋದಕ್ಕೆ ಅಂತ ಲಗೇಜ್ ಎಲ್ಲದೂ ಕೂಡ ಪ್ಯಾಕ್ ಆಗಿದೆ. ಇವಾಗ ಆನ್ ದ ವೇ ಹೋಗ್ತಾ ಹೀಗೆ ಸುಮ್ಮನೆ ವಿಡಿಯೋ ತೊಗೊಂಡೆ ಅಷ್ಟೇ. ಬಸ್ ಸ್ವಲ್ಪ ರಶ್ ಇತ್ತು ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ನನಗೆ ವಿಡಿಯೋ ತೊಗೊಳಕ್ಕಾಗಿಲ್ಲ. ಬ್ಯಾಂಗ್ಳೂರಿಗೆ ಬಂದೆ, ಹಸ್ಬೆಂಡ್ ಬಂದಿದ್ರು ಪಿಕ್ ಮಾಡೋದಕ್ಕೆ ಅಂತ. ಲಗೇಜ್ ಇದ್ದಿದ್ದರಿಂದ ಸಂಡೇ ಕೂಡ ಆಗಿತ್ತಲ್ವಾ, ಸೊ ಹಾಗಾಗಿ ಬಂದಿದ್ರು ಪಿಕ್ ಮಾಡೋದಕ್ಕೆ ಅಂತ. ಹಾಗೆ ಬರ್ತಾ ಬಿಸಿಲಿದ್ದಿದ್ದರಿಂದ ಜ್ಯೂಸ್ ಕುಟ್ಕೊಂಡು ಬಂದ್ವಿ ಅಷ್ಟೇ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್